ನನ್ನ ಅವ್ರ ಚಿಕ್ಕ ಮಗುವಿಂದ ನೋಡಿದ್ರು. ನಮಗೆ ಜಾಸ್ತಿ ಒಂದು ಸಂಬಂಧ, ನಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಸಂಬಂಧ. ನನಗೆ ಇನ್ನೊಂದು ತಾಯಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಸ್ಥಾನ ತುಂಬಿರೋರು. ಆಮೇಲೆ ಅಪ್ಪು ಜೊತೆ ಮಾಡೋ ಸಿನಿಮಾ ಜೊತೆ, ಅಪ್ಪು ಜೊತೆ ಮಾಡೋ ಸಿನಿಮಾ ಇರ್ಬೋದು, ಅಪ್ಪ ಜೊತೆ ಮಾಡೋ ಸಿನಿಮಾ ಇರ್ಬೋದು, ಸಾಕಷ್ಟು. ಅದಲ್ಲದೆ ಅವ್ರ ತೆಲುಗು ಸಿನಿಮಾ ಇರ್ಬೋದು, ಹಿಂದಿ ಸಿನಿಮಾ ಇರ್ಬೋದು, ತಮಿಳ್ ಸಿನಿಮಾ ಇರ್ಬೋದು, ಸಾಕು ಎಲ್ಲ ಸೂಪರ್ ಸ್ಟಾರ್ ಜೊತೆ ಮಾಡ್ಬೋದು. ಸೊ ಅದೆಲ್ಲ ನೋಡ್ತಾ ಇದ್ರೆ ಒಂದು ಭಾರತ ಸಿನಿಮಾ ಇಂಡಸ್ಟ್ರಿ ಸೊ ಅವ್ರು ಇಲ್ಲ ಅಂತ ಅನ್ಕೊಳ್ಳೋದೇ ಒಂದು ವಯಸ್ಸಾಗುತ್ತೆ, ಎಲ್ಲ ಆಗುತ್ತೆ ನಿಜ. ಬಟ್ ಏನೇ ಆದ್ರೂ ಒಂದು ಒಳ್ಳೆ ವ್ಯಕ್ತಿ ಹೋದಾಗ ಏನಾಗುತ್ತೆ ನೋವು ಆಗೇ ಆಗುತ್ತೆ. ಇತ್ತೀಚೆಗೆ ಯಾವಾಗಲಾದ್ರೂ ಭೇಟಿಯಾಗಿದ್ರ, ಮಾತಾಡಿದ್ರ? ಇಲ್ಲ, ತುಂಬಾ ಟ್ರೈ ಮಾಡಿದ್ರು. ನಾನು ಪೂರ್ಣಿಮಾ ಅದೇ ಹೇಳ್ತಿರ್ತಾರೆ, ಫೋನ್ ಮಾಡ್ಬೇಕು ನಾನು US ಹೋಗಕ್ಕೂ ಮುಂಚೆನೆ ಮಾತಾಡ್ಬೇಕಂತ ತುಂಬಾ ಆಸೆ. ಅದೇನೋ ಕೊನೆವರೆಗೂ ಆಗ್ಲಿಲ್ಲ. ಅಪ್ಪು ಸರ್ ನಟ ಸಾರ್ವಭೌಮ ಸಿನಿಮಾದಲ್ಲಿ ಮೇಡಮ್ ಯಾರಿವನ್ ಮತ್ತೆ ನಟ ಸಾರ್ವಭೌಮದಲ್ಲೂ ಕೂಡ ಮಾಡಿದ್ರು. ಕೊನೆ ಅಂದ್ರೆ ಅವರು ಚಿಕ್ಕವರಾಗಿದ್ದಾಗಲೂ ಕೂಡ ಮಾಡಿದ್ರು. ಅದಾದ್ಮೇಲೆ ದೊಡ್ಡವರಾದ್ಮೇಲೂ ಕೂಡ ಅವ್ರ ಜೊತೆ ನಟ ಸಾರ್ವಭೌಮ ಅವ್ರು ಇದ್ರಲ್ಲಿ ಮಾಡಿ ಸಾಂಗ್ಲು ಬಂದಿದ್ದು ಹೌದಣ್ಣ. ತಾಯಿ ಪಾತ್ರ ಯಾರಿಗೂ